ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಾ ಇದ್ದೀರಿ MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್. ನಾವಿಂದು ಚಿಪ್ಪಾರು ಗ್ರಾಮದಲ್ಲಿರುವ ಒಂದು ಮನೆ, ಒಂದು ಸ್ವಲ್ಪ ಸೈಟನ್ನು ನೋಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು 87 ಸೆನ್ಸ್ ಜಾಗ ಮತ್ತು ಒಂದು ಮನೆ, ಒಂದು ಹಟ್ಟಿ, ಹಾಗೆ ನೀರಿನ ವ್ಯವಸ್ಥೆ, ಇದರ ಬಗ್ಗೆ ಎಲ್ಲ ತಿಳ್ಕೊಳ್ಳುವ ಬನ್ನಿ. ನೋಡಿ, ಇದು ಜಾಗ ಈ ರೀತಿಯಾಗಿ ಹೋಗ್ತಾ ಉಂಟು. ಇಲ್ಲಿ ಒಂದು ಮನೆ ಉಂಟು. ಹಾಗೆ ನೋಡಿ, ಇದು ಮನೆ. ಇಲ್ಲಿ ಒಂದು 15 ತೆಂಗಿನ ಮರಗಳುಂಟು. ಅಡಿಕೆ ಮರಗಳು ತುಂಬ ಕಾಣಿಸ್ತಾ ಇಲ್ಲ, ಒಂದು 4-5 ಮರ ಇರ್ಬೋದು. ಹಾಗೆ ಬಾಳೆ ಗಿಡಗಳು ಉಂಟು. ಅಂಗಳದಲ್ಲಿ ಒಂದು ಬಾವಿ ಉಂಟು. ಮತ್ತು ಇಲ್ಲಿ ಕೆಳಗೆ ಇನ್ನೊಂದು ಬಾವಿ ಉಂಟು. ಇಲ್ಲೇ ಕೆಳಗೆ ಒಂದು ಬಾವಿ ಉಂಟು. ಇಲ್ಲಿ ಹಲಸಿನ ಮರಗಳುಂಟು. ಹಾಗೆ ಇಲ್ಲಿ ಒಂದು ಹಟ್ಟಿ ಉಂಟು. ಇದು ತೊಳೆದು ಬಿಡುವ ಟೈಪಲ್ಲಿ ಹಟ್ಟಿ ಮಾಡಿದ್ದಾರೆ. ಈಗ ದನಗಳು ಇಲ್ಲ ಕಾಣ್ತದೆ, ಸಾಕಲಿಕ್ಕೆ ಜನ ಇಲ್ಲ ಅಂತ ಈಗ ದನಗಳಿಲ್ಲ. ಹಾಗೆ ನೋಡಿ, ಇಲ್ಲಿ ಹದಿನೈದು ತೆಂಗಿನ ಮರಗಳು ನಾವು ನೋಡುವ ಜಾಗ. ಹಾಗೆ ಸೊರಂಗದ ನೀರು ಕೂಡ ಬರುವಂಥ ಸೊರಂಗದ ನೀರು ಉಂಟಂತೆ. ನೋಡುವ ಹೇಗೆ ಉಂಟು ಅಂತ. ಇಲ್ಲಿ ಟೋಟಲಿ 87 ಸೆನ್ಸ್ ಜಾಗ. 87 ಸೆನ್ಸ್ ಅಂದರೆ 1 ಎಕರೆಗೆ ಒಂದು 13 ಸೆನ್ಸ್ ಅಷ್ಟೇ ಕಡಿಮೆ. ಎಕರೆಗೆ 13 ಸೆನ್ಸ್ ಅಷ್ಟೇ ಕಡಿಮೆ, ಅಷ್ಟು ಜಾಗ ಉಂಟು. ಇಲ್ಲಿ ಹೀಗೆ ಬರ್ತದೆ, ಇಲ್ಲಿ ಮುಂದೆ ಇಲ್ಲಿ ಕೆಳಗಿನ ಸೈಡಲ್ಲಿ ಬಂದು ಇಲ್ಲಿ ಸ್ವಲ್ಪ ಕಾಡು ತುಂಬಿದೆ. ಕೃಷಿ ಮಾಡೋರಿಗೆ ಒಳ್ಳೆ ಕೃಷಿ ಮಾಡ್ಬೋದು ಕಾಣ್ತದೆ. 1 ಎಕರೆ ಹತ್ತಿರ ಜಾಗ ಉಂಟು. ಇಲ್ಲಿ ಸ್ವಲ್ಪ ಅಡಿಕೆ ಬಾಳೆ ಗಿಡಗಳು ಇಲ್ಲಿ ಉಂಟು. ತೆಂಗು ಒಳ್ಳೆಯದುಂಟು. ಹಾಗೆ ಒಂದು ಸೊರಂಗದ ನೀರು ಅವರಿಗೆ ಲಾಸ್ಟ್ನವರೆಗೆ ಬೇಕಾದಷ್ಟು ಇಲ್ಲಿ ಸಿಗ್ತದೆ ಅಂತೆ. ಹಾಗೆ ಮತ್ತು ಬಾವಿಯ ನೀರು ಬರ್ತದೆ, ಮೋಟ್ರಿಂದ ಮನೆಗೆ ಬರುವಂಥ ವ್ಯವಸ್ಥೆ. ಇಲ್ಲಿ ನೋಡಿ, ನೀರು ತುಂಬ ಸೊರಂಗದಿಂದ ಬರ್ತಾ ಇರ್ತದೆ, ಇದು ಹೊರಗೆ ಹೋಗ್ತಾ ಇರ್ತದೆ. ಇಲ್ಲಿ ಲಾಸ್ಟ್ನವರೆಗೂ ಈ ನೀರು ಇರ್ತದೆ. ಇದು ಇನ್ನು ಈ ಮೇಲಿನ ಸೈಡೆಲ್ಲ ಗುಡ್ಡ ಉಂಟು ಸ್ವಲ್ಪ. ಅದಲ್ಲದೆ ಒಂದು ಮೇಲೆ ಗೇರು ಬೀಜದ ಸಸಿಗಳನ್ನು ಕೂಡ ಇಟ್ಟಿದ್ದಾರಂತೆ. ಗುಡ್ಡಕ್ಕೆ ಹೋಗಲಿಕ್ಕೆ ಮಾತ್ರ ಫುಲ್ಲು ಕಾಡು ಬೆಳೆದಿದೆ. ಒಂದು 30-35 ಗಿಡ ಏನೋ ಬೀಜದ ಗಿಡಗಳ ಕೂಡ ಉಂಟು ಹೇಳಿದರು. ಇಲ್ಲೇ ಕೃಷಿ ಮಾಡುವವರಿಗೆ ಎಕ್ಸ್ಟ್ರಾ ಏನಾದರೂ ಮಾಡ್ಬೋದು. ಇಲ್ಲಿ ಏನು ಮಾಡಲಿಲ್ಲ, ತೆಂಗಿನ ಸಸಿಗಳು ಮಾತ್ರ ಮೈನಾಗಿ ಇಟ್ಟಿದ್ದಾರೆ ಅಷ್ಟೇ. ನೋಡುವ, ಇದು ಈ ಜಾಗ ಸಾಧಾರಣ ಚಿಪ್ಪಾರು ಅಂತ ಹೇಳ್ತಾರೆ. ಈ ಜಾಗಕ್ಕೂ ಚಿಪ್ಪಾರು ನಾರ್ನಕಟ್ಟ ಅಂತ ಹೇಳ್ತಾರೆ. ಇದು ಮಂಜೇಶ್ವರ ತಾಲೂಕು ಆಗ್ತದೆ, ಪಯ್ಯೋಳಿಕೆ ಪಂಚಾಯತು, ಕಾಸರಗೋಡು ಜಿಲ್ಲೆ ಆಗ್ತದೆ ಇದು. ಇನ್ನು ಇಲ್ಲಿ ನೋಡೋಣ, ಇಲ್ಲಿ ಬಾವಿ ಒಂದು ಉಂಟಂತೆ. ನೋಡುವ, ಹೀಗೆ ಹೋದರೆ ಇಲ್ಲಿ ಮೋಟ್ರಿಂದ ಮೇಲೆ ನೀರು ಹೋಗ್ತಾ ಇರೋದು. ಇಲ್ಲಿ ಕೆಳಗೆ ಬಾವಿ ಉಂಟು, ಈಚೆ ಒಂದು ಬಾವಿ ಇಲ್ಲಿ ಕೆಳಗೆ ಇಲ್ಲೇ ಇರುವಂಥದ್ದು. ಇಲ್ಲಿ ಹೋಗಲಿಕ್ಕೆ ಕಷ್ಟ, ಇಲ್ಲಿ ಹೋಗಲಿಕ್ಕೆ ಕಷ್ಟ ಸ್ವಲ್ಪ. ಇಲ್ಲಿಂದ ಬಾವಿ ಉಂಟು. ಹಾಗೆ ಇಲ್ಲಿ ತೆಂಗಿನ ಗಿಡಗಳು ಸೈಡಲ್ಲಿ ಇಟ್ಟಿದ್ದಾರೆ. ಅದು ಸ್ವಲ್ಪ ಅದಷ್ಟು ಇದು ಗೊತ್ತಾಗೋದಿಲ್ಲ ನಮಗೆ. ಬಳ್ಳಿಯಲ್ಲಿ ಜಾಗ ಒಳ್ಳೆಯದುಂಟು, ತೊಂದರೆ ಇಲ್ಲ. ಸ್ವಲ್ಪ ಕೃಷಿ ಮಾಡ್ಬೋದು ಇನ್ನು ಇದರಲ್ಲಿ. ಇನ್ನು ನಾವು ನೋಡಿ, ಇಲ್ಲಿ ಮೇಲೆ ಬಂದರೆ ಇಲ್ಲಿ ಮೇಲಿನ ಸೈಡೆಲ್ಲ ಇದಕ್ಕೆ ಸಂಬಂಧಪಟ್ಟದ್ದು. ಇದು ಮೇಲೆ ಗೇರು ಬೀಜದ ಗಿಡಗಳೆಲ್ಲ ಉಂಟು. ನೋಡುವ, ಇಲ್ಲಿ ಗೇರು ಬೀಜದ ಗಿಡಗಳು ಇಲ್ಲಿ ಮೇಲೆ ಇರುವುದು. ಮೇಲೆ ಹೋಗಲಿಕ್ಕೆ ದಾರಿ ಉಂಟಾ ಗೊತ್ತಿಲ್ಲ, ನೋಡುವ. ದಾರಿ ಎಲ್ಲ ಬ್ಲಾಕ್ ಆಗಿದೆ, ಬಳ್ಳೆ ತುಂಬಿ ಬ್ಲಾಕ್ ಆಗಿದೆ, ಹೋಗಲಿಕ್ಕೆ ದಾರಿಯೇ ಕಾಣೋದಿಲ್ಲ.
ಗೇರು ಬೀಜದ ಗಿಡಗಳು ತೋರಿಸಲಿಕ್ಕೆ ಕಾಣುವ ಹಾಗೆ ಇಲ್ಲ, ಮೇಲೆ ಹೋಗಬೇಕಷ್ಟೇ. ನೋಡುವ ಇಲ್ಲಿಂದ ಆದರೂ ತೋರಿಸಲಿಕ್ಕೆ ಆದ್ರೂ ತೋರಿಸ್ತೇವೆ, ಒಳ್ಳೆ ತುಂಬಿದ ಕಾರಣ. ಇದನ್ನು ಬೇಕಿದ್ದವರು ಈ ಜಾಗವನ್ನು ಬಂದು ನೋಡಿದರೆ, ಬೇಕಿದ್ದರೆ ಆವಾಗ ಗೇರು ಬೀಜದ ಇದಕ್ಕೆ ಹೋಗುವ ಹಾಗೆ ಮಾಡಿ ಕೊಡ್ತಾರೆ, ನೋಡುವ. ನೋಡಿ, ಈ ಮನೆಯ ಮೇಲ್ ಸೈಡ್ ಜಾಗ ಉಂಟು. ಟೋಟ್ಲ್ 87 ಸೆನ್ಸ್ ಇದರಲ್ಲಿ, ಟೋಟ್ಲ್ ಮನೆ ಮತ್ತು ಈ ಜಾಗ ಸೇರಿ. ಟ್ಯಾಂಕಿಯ ಮೇಲೆ ಭಾಗದಲ್ಲಿ ಗೇರು ಬೀಜದ ಗಿಡಗಳುಂಟು, ಒಂದು 30-35 ಏನೋ ಉಂಟು. ಸಾಧಾರಣ ಈ ಗಿಡಗಳಿಗೆ ಒಂದು 5-6 ವರ್ಷ ಆದಿತ್ತಾ ಅಂತ ಇಳಲಿಕ್ಕೆ ಶುರು ಆಗ್ತಿದೆ. ಸ್ವಲ್ಪ ಗೇರು ಬೀಜ ಸಿಗ್ತಾ ಉಂಟು ಅವರಿಗೆ. ಮತ್ತು ತೆಂಗಿನಕಾಯಿ ಒಂದು 15 ತೆಂಗಿನ ಮರದಲ್ಲಿ ಒಳ್ಳೆಯ ತೆಂಗಿನಕಾಯಿ ಆಗ್ತಾ ಉಂಟಂತೆ. ಈ ಸೈಡಲ್ಲಿ ಸ್ವಲ್ಪ ಕಾಡು ಕೂಡ ಉಂಟು. ಮತ್ತು ಈ ಮನೆ ಒಂದು ಹಟ್ಟಿ, ಇದರಲ್ಲಿ ವಾಶ್ರೂಮ್ ಬೇರೆ ಉಂಟು, ಸಪ್ರೇಟ್ ವಾಶ್ರೂಮ್ ಇದೆ. ಚಂದದ ಹಟ್ಟಿ ಉಂಟು. ಸಣ್ಣ ಮನೆ, ತೊಂದರೆ ಇಲ್ಲ. ಒಂದು ಫ್ಯಾಮಿಲಿಗೆ ಸಾಕು, ಸಣ್ಣ ಮನೆ. ಏನಾದರೂ ಸ್ವಲ್ಪ ತರಕಾರಿ ಇದೆಲ್ಲ ಮಾಡ್ಬೋದು ಇಲ್ಲಿ. ಒಳಗೆ ನೋಡು, ಇದು ಸಣ್ಣ ಮನೆ, ತೊಂದರೆ ಇಲ್ಲ. ಸಣ್ಣ ಮನೆ ಒಂದು ನೋಡಿ, ಮನೆಯ ಒಳಗೆ ಹೇಗೆ ಉಂಟು ನೋಡುವ. ಹೇಳಿ, ಮನೆ ಇದು ಎದುರು ಇದೊಂದು ಸಣ್ಣ ಹಾಲಿನ ಹಾಗೆ. ಇನ್ನು ನಾವು ಇಲ್ಲಿ ಒಳಗೆ ಬಂದರೆ ಇಲ್ಲಿ ಒಂದು ಬೆಡ್ರೂಮ್ ಉಂಟು, ಒಂದು ಬೆಡ್ರೂಮ್. ಹಾಗೆ ಇನ್ನು ನಾವು ಈಚೆ ಬಂದರೆ ಇಲ್ಲಿ ಒಂದು ರೂಮ್ ಉಂಟು. ಇದು ಸಣ್ಣ ಒಂದು ರೂಮು, ದೇವರ ಕೋಣೆ ಅಂತ ಹೇಳ್ತೇವೆ, ಹಾಗೆ ಉಂಟು. ನಂತರ ಇಲ್ಲಿ ಒಂದು ರೂಮು, ಇಲ್ಲಿ ಒಂದು ರೂಮು. ಹಾಗೆ ಒಳಗೆ ಬಂದರೆ ಕಿಚನ್ ಉಂಟು. ಹಾಗೆ ಅದು ಒಲೆಯಲ್ಲಿ ಅಡುಗೆ ಮಾಡುವಂಥದ್ದು. ಇನ್ನು ಗ್ಯಾಸ್ ಸ್ಟವ್ ಇಟ್ಟು ಅಡುಗೆ ಮಾಡಲಿಕ್ಕೆ ಇನ್ನೊಂದು ಔಟ್ಸೈಡ್ಸ್ ಒಂದು ವ್ಯವಸ್ಥೆ ಉಂಟು, ಗ್ರೈಂಡರ್ಗೆ ಪಾಯಿಂಟ್. ಮತ್ತು ಇಲ್ಲಿ ನಾವು ಹೊರಗೆ ಹೋಗ್ಬೋದು. ಇಲ್ಲಿ ಬಂದರೆ ಒಂದು ಹಟ್ಟಿ, ಹೊರಗಡೆ ಇದರ ಅಟ್ಯಾಚ್ ಆಗಿ ಒಂದು ಹಟ್ಟಿ ಉಂಟು. ವಾಶ್ರೂಮ್ ಇಲ್ಲೇ ಉಂಟು, ಮನೆಯ ಹೊರಗೆ ಸೈಡ್ ಒಂದು ಚಂದದ ವಾಶ್ರೂಮ್ ಬಿಲ್ಡಿಂಗ್ ಬೇರೆ, ಒಂದು ಹಟ್ಟಿಯ ಬಿಲ್ಡಿಂಗ್ ಬೇರೆ, ಈ ರೀತಿ ಉಂಟು. ನಮಗೆ ಗೇರು ಬೀಜದ ಗಿಡಗಳನ್ನು ತೋರಿಸ್ಬೋದು. ಅಂದರೆ ಅಲ್ಲಿ ಹೋಗಲಿಕ್ಕೆ ಸ್ವಲ್ಪ ದಾರಿ ಹೋಗಲಿಕ್ಕೆಲ್ಲ ಬಳ್ಳೆ ತುಂಬಿದೆ. ನಮ್ಮ ಕ್ಯಾಮರಾ ಹಿಡ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ನಮಗೆ ಕಷ್ಟ ಕಾಣ್ತದೆ. ಹಾಗಾಗಿ ನಾವು ಹೋಗಲಿಲ್ಲ ಮೇಲೆ. ನೋಡಲಿಕ್ಕೆ ಬೇಕಾದವರು ನೋಡಲಿಕ್ಕೆ ಬಂದರೆ ನಾವು ಅದನ್ನು ಅವರು ದಾರಿ ಮಾಡಿ ಇಡ್ತೇನೆ ಹೇಳಿದರು ಹೋಗಲಿಕ್ಕೆ. ಒಳ್ಳೆ ಚಂದ ಉಂಟು ಸೈಟು. ಇಂಟ್ರೆಸ್ಟ್ ಇದ್ದವರು ನಮ್ಮನ್ನು ಸಂಪರ್ಕಿಸಿ. ಈ ಜಾಗ ಇರುವಂಥದ್ದು ಕಾಸರಗೋಡು ಜಿಲ್ಲೆ, ಮಂಜೇಶ್ವರ ತಾಲೂಕು, ಚಿಪ್ಪಾರು ಗ್ರಾಮದಲ್ಲಿ ನಾರ್ನಕಟ್ಟ ಅಂತ ಹೇಳುವಂಥ ಜಾಗ. ಇದು ಚಿಪ್ಪಾರು ನಾರ್ನಕಟ್ಟ ಹೇಳ್ತಾರೆ. ಇದು ಇಲ್ಲಿಗೆ ಬರಲಿಕ್ಕೆ ರೋಡಿನ ವ್ಯವಸ್ಥೆ ಕೂಡ ಚಂದದ ರೋಡಿನ ವ್ಯವಸ್ಥೆ ಉಂಟು. ಇಲ್ಲಿ ಕಾಂಕ್ರೀಟ್ ರೋಡಿಂದ ತುಂಬ ಹತ್ತಿರ. ಚಿಪ್ಪಾರು ಶಾಲೆಯೂ ಹತ್ತಿರ ಆಗ್ತದೆ. ಹಾಗೆ ಬಾಯಾರ್ ಪದವು ಕೂಡ ಇಲ್ಲಿ ಹತ್ತಿರ ಆಗ್ತದೆ. ಇಲ್ಲಿಂದ ಬಾಯಾರ್ ಪದವಿಗೆ ಆದರೆ 1.5 ಕಿಲೋಮೀಟ್ರ್ನ ಒಳಗೆ. ಚಿಪ್ಪಾರು ಶಾಲೆಗೆ ಆದರೆ 1/4 ಕಿಲೋಮೀಟ್ರೇ ಇರುವುದು ಇಲ್ಲಿಂದ, ಅಷ್ಟು ಹತ್ತಿರದಲ್ಲಿ ಇದು ಉಂಟು. ಹಾಗೆ ಈ 87 ಸೆನ್ಸ್ ಜಾಗ, ಒಂದು ಮನೆ, ಒಂದು ಹಟ್ಟಿ ಉಂಟು, ವಾಶ್ರೂಮ್ ಬೇರೆ ಸಪ್ರೇಟಾಗಿ ಉಂಟು, ಒಂದು 15 ತೆಂಗಿನ ಮರ, ಒಂದು 30 ಗೇರು ಬೀಜದ ಸಸಿ, ಹಾಗೆ ಸ್ವಲ್ಪ ಕಾಡೆಲ್ಲ ಉಂಟು. ಟೋಟಲ್ ಇದಕ್ಕೆ ಇವರು 25 ಲಕ್ಷ ಹೇಳ್ತಾರೆ. ಬೇಕಿದ್ದವರು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟ ನಂಬರಕ್ಕೆ ಸಂಪರ್ಕಿಸಬಹುದು. ಧನ್ಯವಾದಗಳು.